ಯಾರು ತಾನೇ ಸುಮ್ಮನಿರ್ತಾರೆ ಹೇಳು? ಬರೀ ಗೈಯಲ್ಲಿ ಹೋದರೆ ಯಾವ ಹೆಂಗಸ್ರು ಸುಮ್ಕಿರಲ್ಲ. ಬರೀ ಗೈ ಯಾರು ನೋಡಿ ಇಷ್ಟಪಡೋದಿಲ್ಲ. ಏನಾದರೂ ಅಲ್ಪ ಸ್ವಲ್ಪ ಇದ್ರೇನೆ ಎಲ್ಲರ ಮನೆಗೂ ಹೆಂಗಸ್ರು ದಣೆ ಬರ ಇಷ್ಟೇನೆ. ದುಡ್ಡು ತಗೊಂಬಂದ್ರೆ ಮಾತ್ರ ಬೇಗ ನೀರು ಕೊಟ್ಟು ಊಟಕ್ಕೆ ಇಡ್ತಾರೆ. ದುಡ್ಡಿಲ್ಲ ಅಂತಂದರೆ ಹೋಗಿ ಉಣ್ಣೋಗು ನೀನೇ ಇಕ್ಕೊಂಡು ಹೋಗ್ತಾರೆ. ಮರ್ಯಾದೆನೇ ಕೊಡಲ್ಲ. ದುಡ್ಕೊಂಬಂದವ್ರಿಗೆ ಕೊಡೋ ಮರ್ಯಾದೆನೇ ಬೇರೆ, ಹಂಗೆ ಬಂದವ್ರಿಗೆ ಕೊಡೋ ಮರ್ಯಾದೆನೇ ಬೇರೆ. ಅದಕ್ಕೇ ನಾನಿವತ್ತು ಕರೀನನ್ಗೆ ಏನಾದರೂ ಮಾಡಿ ದುಡ್ಡು ಸ್ವಲ್ಪ ತಗೊಂಡು ಹೋಗ್ಬೇಕು. ದುಡ್ಡು ತಗೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ. ದುಡ್ಡು ಮತ್ತು ಹಂಗೆ ಸ್ವಲ್ಪ ಏನಾದ್ರೂ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇನ್ನು ಏನಂತಾಳೋ ಋತು ಏನಾದರೂ ಜೋರು ಮಾಡಿಬಿಟ್ರೆ ಅವಳಿಗೆ ಏನಿಲ್ಲ, ಸರಿಯಾಗಿ ಗತಿ ಕಾಣಿಸ್ಬಿಡ್ತೀನಿ. ಏನಿಲ್ಲ ಮತ್ತೆ ನನ್ನ ಸುದ್ದಿಗೆ ಬರಬಾರ್ದು. ಸುಮ್ಮನೆ ಇದ್ದು ಬಿಡಬೇಕು. ಬೀಗ ಕೊಡು, ಬೀರು ಬೇಗ ನನಗೆ ಬೇಕಾಗಿರೋದು ನಾನು ತೊಗೊಂಡು ಹೋಗ್ತೀನಿ ಅಂತೀನಿ. ಇಲ್ಲೇನು ಯಾರೂ ಬರಲ್ಲ. ಅವಳು ಸಹಾಯಕ್ಕೆ ಯಾರು ಇದ್ದಾರೆ? ಈಗ ಗುಂಡಾನು ಮಾತಾಡ್ಸಲ್ಲ, ಯಾರೂ ಬರಲ್ಲ. ಅವಳು ಸಹಾಯಕ್ಕೆ ಯಾರು ಬರ್ತಾರೆ? ಯಾರೂ ಬರಲ್ಲ. ಕೊಟ್ಬಿಡು ನಮ್ಮ ದುಡ್ಡು ಅಂತ ಹೇಳಿ ತಗೊಂಡು ಹೋಗ್ತೀನಿ. ನನಗೆ ಮನೆಯಿಂದ ಆಚೆ ಕಳಿಸ್ತಲ್ಲ, ನನ್ನ ದುಡ್ಡು ನನಗೆ ಕೊಟ್ಬಿಡು ಅಂತೀನಿ. ಇವನು ಯಾಕಪ್ಪ ಬರ್ತಾ ಇದ್ದಾನೆ ಇತ್ಲಾಗೆ? ನಾನು ಯಾರತ್ತು ಇವನು ಆಗ್ಯಾನಲ್ಲ ಈ ಪ್ರವಿ ಅಂತ ಅನ್ಕೊಂಡೆ. ಇವನು ಯಾಕೆ ಬರ್ತಾ ಇದ್ದಾನೆ ಇಲ್ಲಿಗೆ? ಬಂದ್ರೆ ಸರಿಯಾಗಲ್ಲ ನೋಡು. ನಡಿ ಆಚೆಗೆ ಅಂತೀನಿ. ಏಯ್ ನಡಿ ಆಚೆ, ಅಲ್ಲೇ ನಡೀತಾ ಇರಬೇಕು. ಈ ಕಡೆಗೆ ಬರಬೇಡ ನೀನು, ಕಾಲಿಕ್ಕಬೇಡ ನಮ್ಮ ಮನೆ ಕಡೆಗೆ ನೀನು. ನಡಿ ಹಂಗಿಂದ ಹಂಗೆ ನಡಿ. ನಿನ್ನ ಮುಖ ನೋಡೋದಕ್ಕೂ ನನಗೆ ಸರ್ ಬರೋದಿಲ್ಲ. ಋತು, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಮತ್ತೆ ಬೀಗ ಕೊಡು. ನಾನೇನೋ ಸ್ವಲ್ಪ ಡಾಕ್ಯುಮೆಂಟ್ ಅದು ತಗೊಂಡು ಹೋಗ್ಬೇಕು. ನಮ್ಮ ಮನೆ ಹತ್ರನೇ ನಿನ್ನ ಕಾಲು ಇಡಿಸಲ್ಲ ಅಂದಮೇಲೆ ನಾನು ಬೀರಿನ ಬೀಗ ಕೊಡ್ತೀನಿ ಅಂತ ಅನ್ಕೊಂಡಿದ್ಯಾ? ಏಯ್ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿ ಬಂದು ಮಾತಾಡಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ. ಬೀರಿನ ಬೀಗ ಕೊಡ್ತಾರಂತೆ, ಹೋಗ್ತಿಲ್ವಾ ಸುಮ್ಮನೆ ಆಚಿಕೆ? ಇಲ್ಲ ಮಾತಲ್ಲಿ ಹೇಳ್ತಾ ಇದ್ದೀನಿ ನೋಡು. ಸುಮ್ಮನೆ ನನಗೆ ಬೀಗ ಕೊಡೋದು ಕಲಿ. ನನಗೆ ಬೇಕಾಗಿರೋದು ನಾನು ತಗೊಂಡು ಹೋಗ್ತೀನಿ. ನೀನೇನೇನು ಎಲ್ಲೋ ಕೆಲ್ಸಕ್ಕೆ ಹೋಗಿ ತಗೊಂಬಂದು ಸಂಪಾದನೆ ಮಾಡಿರೋದಲ್ಲ. ನಾನು ಕಷ್ಟಪಟ್ಟು ನಾನು ಕೆಲ್ಸಕ್ಕೆ ಹೋಗಿ ನಾನು ದುಡ್ದಿರೋ ಅಂಥ ದುಡ್ಡು. ಫಸ್ಟು ಬೀರಿನ ಬೀಗ ಕೊಡು. ನನಗೆ ಬೇಕಾಗಿರೋದು ನಾನು ತಗೊಂಡು ಹೋಗ್ಬೇಕು. ಕೊಡು ಬೀರಿನ ಬೀಗನ. ಏನು ಎದುರಿಸೋದಕ್ಕೆ ಬಂದಿದ್ಯಾ? ಸುಮ್ಮನೆ ಹೋದ್ರೆ ಸರಿ. ನಮ್ಮ ತನ್ವಿನೂ ಎಲ್ಲ ಓದ್ಲಿ ಇವಾಗ. ಎಲ್ಲ ಕೆಲಸ ನೋಡ್ಕೊಂಬತ್ತೀನಿ ಕಣಮ್ಮ. ಸುಮ್ಮನೆ ಮನೆಗೆ ಕೂತ್ಕೊಂಡೇನು ಅಂತೇಳಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಓದ್ಲು. ಸುಮ್ಮನೆ ಯಾರು ಇಲ್ಲ ಸಮಯದಾಗ ಬಂದು ನನಗೆ ಈ ರೀತಿ ಎಲ್ಲ ನೀನು ಜೋರು ಮಾಡ್ಬಿಡ ನೋಡು. ನಾನು ಯಾವ ಬೀರಿನ ಬೀಗನೂ ಕೊಡಲ್ಲ, ಯಾತು ಕೊಡಲ್ಲ. ಸುಮ್ಮನೆ ಇಲ್ಲಿಂದ ನಾವು ಹೋದ್ರೆ ಸರಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನೋಡು ಪ್ರವಿ, ಇಲ್ಲಿಂದ ಹೊರಟೋಗು. ನಾನು ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ. ನೀನು ನನಗೆ ಕೊಟ್ಟರೆ ಸರಿ, ಇಲ್ಲ ಅಂತಂದರೆ ಏನಿಲ್ಲ. ಕೊಡು, ತೆಗಿಲಿ ಸೈಡಿಗೆ ಹೋಗಿ. ನೀನು ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ. ನಾನು ಏನೂ ತೊಗೊಂಡೋಗಿಲ್ಲ, ಎಲ್ಲ ನಿನಗೆ ಬಿಟ್ಟು ಹೋಗ್ಬಿಟ್ರೆ 4 ಸೈಟನ್ನು ನಿನ್ನೆ ಸ್ಕ್ರೀನ್ ಮಾಡಿಸ್ಬಿಟ್ಟಿದ್ದೀನಿ. ನನಗೆ ಬೇಕೋ ಬೇಡವಾ? ನನಗೆ ಬೇಕು. ಅದಕ್ಕೇ ನನಗೂ ಏನಾದರೂ ಬೇಕು ತಾನೆ. ಸೈಡ್ಗೆ ಹೋಗು, ನೀನು ಸೈಡ್ಗೆ ಹೋಗು. ಹೋಗಲ್ಲ, ಮನೆಗೆ ಬೀಗ ಹಾಕಿದ್ದೀನಿ. ನನ್ನ ಬೀಗನೂ ಇಲ್ಲ, ನನ್ನ ಹತ್ರ ಬೀಗ ಕಳೆದೋಗೈತೆ. ಬಿಡಲ್ಲ ನಾನು. ಹೋಗು, ಸುಮ್ಮನೆ ಇಲ್ಲಿಂದ ಹೊರಟೋಗು. ನಾನೇನಿಲ್ಲ ನೋಡು ಮತ್ತೆ. ಇನ್ನು ಯಾವ ಮಕ್ಕ ಇಕ್ಕೊಂಡು ಬಂದಿದ್ಯ? ಥೂ ನಿನಗಂತೂ ಯಪ್ಪ, ನೀನು ಯಾಕೆ ಹಿಂಗಾದೋ ಏನೋ? ಹೆಂಗಿದ್ದವನು ಯಪ್ಪ, ಥೂ ಹೆಂಗಿದ್ದವ್ ನೀನಂತೂ ಯಾಕೆ ಹಿಂಗಾಗಿದ್ಯಪ್ಪ? ಅಲ್ಲ ನಿನ್ಗೆ ಇಂಥ ದುರ್ಬುದ್ಧಿ ಎಲ್ಲಿಂದ ಬಂತು ಅನ್ಸುತ್ತೆ ನಿನಗೆ? ಹೆಂಗೆ ಎಷ್ಟು ಚೆನ್ನಾಗಿ ಹೆಂಗೆ ಹೇಳ್ದಂಗೆ ಕೇಳ್ಕೊಂಡು ಹೆಂಗಿದ್ದವ್ ನೀನು? ಯಾಕೆ ಹಿಂಗಾದೆ ನೀನು? ಅಲ್ಲ ಮತ್ತೆ ಬರೀ ಕೈಯಾಗಿ ಹೋದ್ರೆ ಯಾರು ನಿನ್ನ ಮುಸ್ ನೋಡಲ್ಲ ಕಣಪ್ಪ. ಏನು ಇಲ್ಲ ಅಂತ ನನಗೆ ಎಲ್ಲ ಗೊತ್ತೈತಿ. ಏನು ದುಡ್ಡಿಲ್ಲ ಕಾಸಿಲ್ಲ ನಿನ್ನ ಅಂತೇಳಿ ಅವಳು ಆನೆ ಮನೆಯಿಂದ ಆಚೆ ಕಳಿಸಿರೋ ವಿಷಯ ಎಲ್ಲ ಗೊತ್ತೈತೆ. ಎಲ್ಲ ಗೊತ್ತಾಗುತ್ತೆ ನನಗೆ. ಗೊತ್ತೇಳು, ಗೊತ್ತಾಗೈತೆ ಅಂತೇಳಿ ಅಲ್ಲಿ ಹೇಳೋರಿಲ್ಲ ನಿನಗೆ? ಅಲ್ಲಿ ನಿಮ್ಮ ಅಜ್ಜಿ, ನಿಮ್ಮ ಅಮ್ಮಯ್ಯ, ಅಯ್ಯೋ ಎಷ್ಟು ಜನ ಇದ್ದಾರೆ ನಿನಗೆ ಹೇಳೋ ಅಂಥವ್ರು. ನನಗೂ ಗೊತ್ತು ನಿನಗಾಲೇ ಆಲ್ರೆಡಿ ವಿಷಯ ಗೊತ್ತಾಗೈತೆ ಅಂತ. ನನಗಾದರೂ ಬೇಕಲ್ಲ. ಅದಕ್ಕೇ ನನಗೆ ಬೇಕು ಅಂತೇಳಿ ನಾನು ತಗೊಂಡು ಹೋಗಿ ಬಂದಿದ್ದೀನಿ. ಇಲ್ಲ ಸೈಟ್ 2 ಪತ್ರದ್ದು ಏನೈತೆ ಅದಕ್ಕೆ ಸೈನ್ ಹಾಕ್ಕೊಡು. ಇಲ್ಲ ನನಗೆ ದುಡ್ಡು ಒಡವೆ ಏನೈತೆ ಅದನ್ನಾದರೂ ಕೊಡು. ಏನಾದರೂ 2 ರೌಂಡ್ ಮಾಡಬೇಕಷ್ಟೇ. ಇಲ್ಲಾಂದ್ರೆ ನಾನು ಇಲ್ಲಿಂದ ಹೋಗಲ್ಲ. 2 ರೌಂಡ್ ನನಗೇನಾದರೂ ಮಾಡಿಕೊಟ್ರೇನೇನೆ. ಇಲ್ಲ ನಾನೇನು ಸುಮ್ಮನೆ ಇರೋದಿಲ್ಲ ನೋಡು. ಅವಳ ಹತ್ರ ಬಂದು ಯಾಕೆ ಜೋರು ಮಾಡ್ತಾ ಇದೆಯಾ ಪ್ರವೀಣ? ಸುಮ್ಮನೆ ಹೋಗ, ಸುಮ್ಮನೆ ಹೋಗಿರೋನು. ಸುಮ್ಮನೆ ನಿನ್ನ ಪಾಡಿ ನೀನು ಹೋಗ್ಬೇಕಪ್ಪ. ಬಂದು ಅವಳ ಹತ್ರ ಜೋರು ಮಾಡಿದ್ರೆ ಅಲ್ಲ ನೋಡು, ಹಿಂಗೆ ಜೋರು ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳು? ಸುಮ್ಮನೆ ಹೋಗ್ಬೇಕಪ್ಪ ನಿನ್ನ ಪಾಡಿಗೆ ನೀನು. ನೋಡಿ ಹೆಂಗೆ ಮಾತಾಡ್ತೀಯ ಬಂದು ಪಾಪ ಅವಳನ್ನ. ಹಂಗೆಲ್ಲ ನೀನು ಮಾತಾಡ್ಬೇಡ, ಹಂಗೆಲ್ಲ ಅನ್ಬೇಡ ನೀನು. ಅಲ್ಲ ನೋಡಿ ನಾಗಮ್ಮಕ್ಕ ಹಿಂಗೆ ಮಾತಾಡ್ತಾನೆ ಬಂದು ದುಡ್ಡು ಒಡವೆ ಎಲ್ಲ ನನಗೆ ಕೊಡು ಅಂತ ಹೇಳಿ ಕುತ್ಕೊಂಡಿರೋದ. ನಾನೇನಕ್ಕೆ ಕೊಡೋಣ? ನಾವೆಲ್ಲಿಂದ ತಗೊಂಬಂದು ಕೊಡ್ಲಮ್ಮ? ನಮ್ಮ ಜೀವನ ನಾವು ನೋಡ್ಕೊಂಬದ್ ಬೇಡ. ಮತ್ತು ನಮ್ಗೆ ಯಾರು ಆಗ್ತಾರೆ? ಇವನು ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಡು ಹೋಗೋವನಲ್ಲ, ಮತ್ತು ನಮ್ಗೆ ಯಾರು ಆಗ್ತಾರೆ? ನಾನು ಅದಕ್ಕೆ ಕೊಡಲ್ಲಪ್ಪ ಅಂತ ಹೇಳ್ತಾ ಇದ್ದೀನಿ. ಕೊಡು ಹಂಗೆ ಹಿಂಗೆ ಅಂತವನೇ, ಅದಕ್ಕೆ ಕೊಡೋಕ್ಕಾಗಲ್ಲಪ್ಪ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಾನೇನು ಸುಮ್ಮನೆ ಇರೋದಿಲ್ಲ ನೋಡು. ಹೇಳೋದು ಅರ್ಥ ಮಾಡ್ಕೊ. ಏನು ಕೇಳ್ತಾ ಇದ್ದೀನಿ ಅಂತ. ಹೋಗ ಸುಮ್ಮನೆ. ಯಾರು ನಿನ್ನ ಉಗ್ಲಾರಿಲ್ಲ ಯಾಕೆ? ಯಾರು ಇಲ್ಲ ಅಂತ ಅಂದ್ಕೊಂಡಿದೀಯ? ಹೇಳಾರು ಕೇಳಾರು ಇನ್ನಂತ ನೋಡಿ ಯಾರನ್ನ ಕಲಿಬೇಕಾಗುತ್ತೆ. ಸುಮ್ಮನೆ ಹೋಗೋದು ಕಲಿಯೋ ಪ್ರವಿ. ಇಲ್ಲೆಲ್ಲ ನೀನು ಅವಳ ಮೇಲೆ ಜೋರು ಮಾಡ್ಬೇಡ ನೀನು. ಅವಳಿಗೆ ಹೊಡೆದು ಇಸ್ಕೊಂಡು ಹೋಗಕ್ಕೆ ಬಂದಿದೀಯ.
ಅವಳೆ ಹತ್ತು ಕೊಟ್ಟಾಳಪ್ಪ. ಕೊಡಲ್ಲ, ಸುಮ್ಮನೆ ಹೋಗಿ ನೀನು ಪಾಡಿಗೆ ನೀನು. ನಾನು ಹೋಗಲ್ಲ ಬಿಡು. ನೀನು ಕೊಡ್ತೀಯ ಬ್ಯಾಗ್ ಸೈಡ್ಗೆ ಹೋಗು. ನಾನು ಏನಿಲ್ಲ ನೋಡು. ನನಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಋತು ಅಕ್ಕನಿಗೆ ಬಂದು ಅಷ್ಟೊಂದು ಅವಾಗಿಂದ ಒತ್ತಾಯ ಮಾಡಿ ದುಡ್ಡು ಒಡವೆ ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾನಲ್ಲ ಈ ಪ್ರವೀಣಣ್ಣ. ನನಗಂತೂ ನಿಜ ನೋಡಿದ್ರೆ ಅಷ್ಟು ಸಿಟ್ಕೋತಾ ಇಲ್ಲ. ಯಾಕಂದರೆ ನಮಗೆ ಅಂತ ಕಷ್ಟದಾಗೆ ನಮ್ಮ ಚಿಕ್ಕಮ್ಮ ಅವಾಗ ಆ ಥರ ಮಾಡಬೇಕಾದ್ರೆ ನಮ್ಮ ಋತು ಅಕ್ಕ ನಮ್ಮ ಸಹಾಯಕ್ಕೆ ಬಂದಿತ್ತು. ಅದಕ್ಕೆ ಇವಾಗಲೂ ಹೋಗಿ ನಾನು ಆ ಅಣ್ಣನ ಬೈದು ಕಳಿಸ್ಬಿಡ್ತೀನಿ. ಹೋಗು, ನಮ್ಮ ಋತು ಅಕ್ಕನ ಸವಾಸಕ್ಕೆ ಏನಾದರೂ ಬಂದಿದ್ದೀಯ ಅಂದರೆ ನಿನಗೆ ಗ್ರಾಚಾರ ನೆಟ್ಗಿರೋದಿಲ್ಲ, ಹೋಗಿ ಅಚ್ಚಿಕೆ ಅಂತ ಹೇಳಿ ಕಳಿಸ್ಬಿಡ್ತೀನಿ. ಏನೋ ಗುಂಡ ಅಲ್ವೇನೋ ಬಾಯ್ ಮಾಡ್ತಾ ಇದ್ದಾರೆ. ಅಕ್ಕ, ಋತು ಅಕ್ಕನ ಸಹಾಯಕ್ಕೆ ಹೋಗ್ತೀನಿ ಕಣೆ. ಬಂದ್ಬಿಟ್ಟು ಏನೋ ದುಡ್ಡು ಒಡವೆ ಎಲ್ಲ ತಗೊಂಡು ಹೋಗ್ತೀನಿ ಅಂತೇಳಿ ಋತು ಅಕ್ಕನ್ನ ಜೋರು ಮಾಡ್ತಾ ಇದ್ದಾನೆ. ಒಂದಿಟ್ಟು ಹೊಡೆದೇ ಬಿಟ್ಟ ಈ ಪ್ರವೀಣ. ಅದಕ್ಕೇ ಹೋಗ್ತೀನಿ. ಹೋಗ್ಬಿಟ್ಟು ನಾನು ಋತು ಅಕ್ಕನಿಗೆ ಸಹಾಯ ಮಾಡ್ತೀನಿ. ನನಗೆ ಮನಸ್ಸು ತಡಿತಾ ಇಲ್ಲ. ಆವಾಗಿನ ನೆನಪಾಗುತ್ತೆ ನನಗೆ. ಈಗ ಆ ಋತು ಅಕ್ಕ ನಮ್ಗೆ ಎಷ್ಟೇ ಇದು ಮಾಡಲಿ, ಆದರೆ ಆವಾಗಿನ ನೆನಪಾಗ್ತೈತೆ ನನಗೆ. ಅದು ನೆನಪಾಗಿ ನನಗಿಲ್ಲ, ನೀನು ಸುಮ್ಮನೆ ಇರಬೇಡ, ಹೋಗು ಋತು ಅಕ್ಕನಿಗೆ ಸಹಾಯ ಮಾಡೋ ಅಂತ ಐತೆ ನನ್ನ ಮನಸ್ಸು. ಹೋಗು. ಈಗ ಅವತ್ತು ನಮಗೆ ಅವ್ರು ಸಹಾಯ ಮಾಡ್ಯಾರ ಅಂದಮೇಲೆ ನಾವು ಇವತ್ತು ಅವ್ರಿಗೆ ಸಹಾಯ ಮಾಡಬೇಕು. ನೋಡಿ ಎಷ್ಟು ಜೋರು ಮಾಡ್ತಾ ಇದ್ದಾನೆ. ಎಲ್ಲ ತಗೊಂಡು ಹೋಗ್ತಾನೆ. ಅದಕ್ಕೆ ಫಸ್ಟು ಋತು ಅಕ್ಕನಿಗೆಲ್ಲ ಜೋಪಾನ ಮಾಡೋಕೆ ದುಡ್ಡು ಒಡವೆ ಎಲ್ಲಿ ಇದ್ರೂ ಫಸ್ಟು ನೀನು ಜೋಪಾನ ಮಾಡು ಅಂತ ಹೇಳಿ ಋತು ಅಕ್ಕನಿಗೆ ಸಹಾಯ ಮಾಡೋಣ ನಡಿ. ಹೋಗ್ಬೇಕು. ನಾವು ಸಹಾಯ ಮಾಡ್ದಲ್ಲ ಇನ್ಯಾರು ಮಾಡ್ತಾರೆ? ಆ ಅಕ್ಕ ಮಾಡಿರೋದು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬಿಡ ಇವಾಗ. ಯಾಕಂದರೆ ಇವ್ ಪ್ರವೀಣ ಏನಾದರೂ ಒಳ್ಳೆ ಕೆಲಸ ಮಾಡ್ತಿದ್ರೆ ಬಿಡಪ್ಪ, ಒಳ್ಳೆ ಕೆಲಸ ಮಾಡ್ತಾವನೆ ಅಂತ ಅನ್ಬೋದಾಗಿತ್ತು. ಅವ್ನು ನೋಡಿದ್ರೆ ಇಂಥ ಕೆಲಸ ಮಾಡ್ತಾ ಇರೋದು. ಅವ್ನು ಮಾಡ್ತಾ ಇರೋಂಥ ಕೆಲಸ ಯಾರಿಗೂ ಇಷ್ಟ ಇಲ್ಲ. ಆ ಪ್ರವೀಣ ಮಾಡ್ತಾ ಇರೋಂಥ ಕೆಲಸ. ಈ ಋತು ಅಕ್ಕ ಕರೆಕ್ಟಾಗಿ ಐತೆ. ಏನೋ ಸ್ವಲ್ಪ ಜಗಳ ಮಾಡ್ಕೊಂಡಿರ್ಬೋದು ಬಿಟ್ರೆ ನಮ್ಮ ಹತ್ರ ಅವಕ್ಕ ಕರೆಕ್ಟಾಗಿ ಐತೆ. ಅವಕ್ಕನ ಕೆಲಸ ಅವಕ್ಕ ಮಾಡಿಕೊಂಡು ಅವ್ರ ಮನೆಯಲ್ಲ ಅವರು ಇದ್ದಾರೆ. ಅದಕ್ಕೆ ಹೋಗು. ಯಾರು ಇಲ್ಲ, ಯಾರು ಅವಕ್ಕನ ಸಹಾಯಕ್ಕೆ ಹೋಗಲ್ಲ. ಹೋಗು. ಹೋಗ್ಬಿಟ್ಟು ಸ್ವಲ್ಪ ಜೋರು ಮಾಡಿ ಹೇಳ್ತೀನಿ. ಜೋರು ಮಾಡಿದ್ರೆ ಅದೇ ಹೋಗ್ತಾನೆ. ಇಲ್ಲಿಂದ ಕಳಿಸು ಹೇಳ್ತೀನಿ. ಋತು ಅಕ್ಕನ ಹತ್ರ ಏನಾದರೂ ಜೋರು ಮಾಡೋದಕ್ಕೆ ಬಂದರೆ ನಿನಗೆ ಗ್ರಾಚಾರ ನೆಟ್ಗಿರೋದಿಲ್ಲ ನನ್ನ ಮಗನೇ ಅಂತ ಹೇಳಿ ಕಳಿಸ್ಬಿಡು. ಪ್ರವೀಣ ಬಂದು ಜೋರು ಮಾಡ್ತಾವನಪ್ಪ. ಋತು ಅಕ್ಕನ ಹತ್ರ ಹೊಡೆದು ಬಡ್ದು ಏನಾದರೂ ಮಾಡಿ ದುಡ್ಡು ಇಸ್ಕೊಳೋಣ ಅಂತ ನೋಡ್ತಾವನೆ. ಪಾಪ ನೋಡೋಕ್ಕಾಗಲ್ಲ ಋತು ಅಕ್ಕನ. ನಮಗೇನೋ ಮನಸ್ಸು ಮಾತ್ರ ತಡೆಯೋದಿಲ್ಲ ಕಣಮ್ಮ. ಅವಕ್ಕ ಮಾಡಿರೋದಿನ್ನ ನನ್ನ ನೆನಪೈತಿ. ಇವಾಗ ಹಿಂಗಿದ್ದೀವಿ ಅಂತ ನಾವು ಮರಿಬಾರ್ದು. ಅವಕ್ಕ ನಮಗೆ ಮಾಡಿರೋಂಥ ಸಹಾಯನ ನಾನು ಇನ್ನೂ ನೆನಪಿಟ್ಕೊಂಡಿದ್ದೀನಿ. ಅದಕ್ಕೆ ಹೋಗಪ್ಪ, ಅವಕ್ಕ ಏನಾದರೂ ಸಿಟ್ಟು ಮಾಡ್ಕೊಂಬ್ಲಿ, ನಾನು ಅನ್ಕೊಂಬ್ಲಿ, ಆ ಅಕ್ಕನ ಸಹಾಯಕ್ಕೆ ಹೋಗು, ಅವ್ನಿಗೆ ಬೈದು ಕಳಿಸ್ಬಿಡು ಪ್ರವೀಣನ್ನ ಅಂತ ಹೇಳ್ತಾ ಇದ್ದೀನಿ. ಯಾರೂ ಇಲ್ಲ ಬಿಡು, ಏನಾದರೂ ಮಾಡಿ ಜೋರು ಮಾಡಿಸ್ಕೊಂಡು ಹೋಗೋದಂತ. ಅವಕ್ಕ ಅವಾಗಿಂದ ನನ್ನ ಬೀಗ ತೆಗಿಯಲ್ಲ, ನನ್ನ ದುಡ್ಡು ಒಡವೆ ಕೊಡಲ್ಲ ಅಂತ ಇಲ್ಲ, ಸೈಟಿನ ಪತ್ರಕ್ಕೆ ಸೈನ್ ಹಾಕ್ಕೊಡು ಅಂತ ಬಂದವನಿ. ನೋಡಮ್ಮ, ಈ ಅಣ್ಣಂಗೆ ಯಾಕೆ ಬುದ್ಧಿಲ್ಲ, ಹೆಂಗಿದ್ದವನು ಹೆಂಗಾಗ್ಬಿಟ್ಟ. ಹೇಳತ್ಲಾಗೆ ಋತು ಅಕ್ಕ ಮೊದ್ಲಿಂದಲೂ ಹಂಗೆ. ಅವನಂಗೆ ದಾರಿಗೆ ತಕೊಂಡು ಬಂತು. ಮೊದ್ಲಿಂದಲೂ ಹಂಗೆ ಏನೇ ಆದ್ರೂ ಒಳಗೆ ಇಕ್ಕೊಂಡು ಅವನು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಅದಕ್ಕೂ ಆ ಪ್ರವೀಣ ಹೇಳ್ದಂಗೆ ಕೇಳ್ಕೊಂಡು ಬಂತ. ಅದಕ್ಕೆ ಈ ಥರ ಮಾಡ್ತಾವನೆ ತಗ ಇವನು. ಹೇಳತ್ಲಾಗೆ ಯಾಕೆ ಅವ್ರಿಗೇನು ಒಂದ್ಸಲ ಇಂಥ ಕೆಲಸಗಳು ಮಾಡೋಕ್ಕೆ. ಅಡಿ ಬಂದೆ, ಇಲ್ಲೇ ನಿಂತ್ಕೊಂಡಿರಿ, ಬರ್ತೀನಿ. ಉಂಡವ್ರಿಗೆ ಅಷ್ಟೇ ಮನಸ್ಸು ತಡೆಯಲ್ಲ. ಹೋಗೋಣ ನಮ್ಮ ಋತು ಅಕ್ಕನಿಗೆ ಸಹಾಯ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಅವರಿಗೆ ತುಂಬ ಬೇಜಾರಾಗುತ್ತೆ ನೋಡಿ ಹಿಂಗೆಲ್ಲ ಮಾಡ್ತಾವ್ರಲ್ಲ ಅಂತೇಳಿ ತುಂಬ ಸಿಟ್ಟು ಬಂದ್ಬಿಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಋತು ಅಕ್ಕನ ಹತ್ರ ಬಂದ್ಬಿಟ್ಟು ಈ ಪ್ರವೀಣ ಆಗ್ಲೆಲ್ಲ ದುಡ್ಡು ಕೊಡ್ರಿ, ದುಡ್ಡು ಕೊಡು, ಒಡವೆ ಎಲ್ಲ ತಗೊಂಡು ಹೋಗ್ತೀನಿ, ನಾನು ಸಂಪಾದನೆ ಮಾಡಿರೋದು ಅಂತೇಳಿ ಬರ್ತಾ ಇದ್ದಾಳೆ. ಇವಾಗ ಸುಮ್ಮನೆ ಎಲ್ಲ ಕೊಟ್ಬಿಟ್ರೆ ಎಲ್ಲ ಕಳ್ಕೊಂಡು ಆಮೇಲೆ ಕೊನೆಗೆ ಬರೋದೇ ಋತು ಅಕ್ಕನ ಹತ್ರ. ಅದಕ್ಕೆ ಇವಾಗಲೇ ನಾವು ತಡೆ ಹಿಡಿದ್ಬಿಟ್ರೆ ಅಲ್ವಾ, ಆವಾಗ ನಾವು ಕಷ್ಟದಲ್ಲಿದ್ದಾಗ ನಮ್ಮ ಋತು ಅಕ್ಕ ನಮಗೆ ಸಹಾಯ ಮಾಡಿದ್ದಾರೆ. ಅದನ್ನು ನಾನು ಯಾವತ್ತೂ ಮರೆಯೋದು ಇಲ್ಲ. ಅವಕ್ಕ ಎಷ್ಟೇ ನಮ್ಮ ಮೇಲೆ ಸೆಟ್ ಮಾಡಿಕೊಂಡು ಜಗಳ ಮಾಡಿದ್ರು, ಆದರೆ ಅವಕ್ಕ ಮಾಡಿರೋದನ್ನ ಮಾತ್ರ ನಾವು ಯಾವತ್ತೂ ಮರೆಯಲ್ಲ. ಅದನ್ನು ನೆನಪಿಟ್ಕೊಂಬ್ಲೇಬೇಕು. ಅವಕ್ಕನೂ ನಮಗೆ ಸಹಾಯ ಮಾಡೈತೆ, ನಾವು ಮಾಡಿದ್ದೀವಿ. ಆದರೆ ಅಂಥ ಕಾಲದಲ್ಲಿ ಅವಾಗ ನಮ್ಮನ್ಕೆ ಇದು ಮಾಡಿರೋದು ಅವಕ್ಕನೇ. ಅದಕ್ಕೆ ಗುಂಡವ್ರಿಗೂ ಅಷ್ಟೇ ಮನಸ್ಸು ತಡೆಯಲ್ಲ. ಋತು ಅಕ್ಕ ಅಂತಂದರೆ ನಾವು ತುಂಬ ಇಷ್ಟಪಡ್ತಿದ್ವಿ. ಅದಕ್ಕೆ ನಮ್ಮ ಗಾಲಿ ಎಷ್ಟೇ ಜಗಳ ಆಡಿದ್ರು ಏನೇ ಮಾಡಿದ್ರು ಹಂಗೆ ಒಪ್ಪಲ್ಲ. ಮನೆಯನ್ನು ನೋಡಿ ಅದನ್ನ ಹಾಕ್ಬೇಕು, ಮನೆ ಜಾಗ ತಗೋಬೇಕು ಅಂತ ಹೋದ್ವಿ. ನಾನು ನಮ್ಮ ಗುಂಡ ಸೇರ್ಕೊಂಡು, ಆದರೆ ಮನಸ್ಸು ಒಪ್ಪಲಿಲ್ಲ. ನಮ್ಮ ಋತು ಅಕ್ಕನ ಮನಸ್ಸಿಗೆ ಸ್ವಲ್ಪನೂ ನಾವು ಬೇಜಾರು ಮಾಡೋದು ನಮ್ಗೆ ಇಷ್ಟ ಆಗಲ್ಲ. ಯಾಕಂದರೆ ಅವಕ್ಕ ನಮಗೆ ಅವತ್ತು ಮಾಡಿರೋದು ನಮಗೆ ತುಂಬ ಚೆನ್ನಾಗಿ ನೆನಪೈತೆ. ನಮ್ಮ ಋತು ಅಕ್ಕ ಅಂತಂದರೆ ನನಗೂ ನಮ್ಮ ಗುಂಡನಿಗೂ ತುಂಬಾ ಇಷ್ಟ ಆಗಿತ್ತು. ಈಗ ಈ ಗಿಡಮ್ಮನ ಮಾತು ಕೇಳ್ಕೊಂಡು ಹಿಂಗಾಗಿತ್ತು. ಈ ಗಿಡಮ್ಮನ ಬಂಡವಾಳ ಎಲ್ಲನ ಇವಾಗ ಗೊತ್ತಾಗೈತೆ ಆ ಋತು ಅಕ್ಕನಿಗೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.